ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೀಡಿಂಗ್ ರೆಸೋನೇಟರ್ಸ್. ನಾನು ಸ್ಫೂರ್ತಿ. ಪ್ರತಿ ವರ್ಷ ನಾನು ಒಂದು ಕವನ ಸಂಕಲನದಿಂದ, ಕಥಾ ಸಂಕಲನದಿಂದ, ಕಾದಂಬರಿಯಿಂದ ಓದನ್ನ ಶುರು ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿ ಓದೋಣ, ಒಂದು ಒಳ್ಳೆಯ ಓದಾಗ್ಬೇಕು ಈ ವರ್ಷ ಅನ್ನೋ ಒಂದು ಧ್ಯೇಯನ ಇಟ್ಕೊಂಡು ಈ ವರ್ಷ ನಾನು ಒಂದು ಒಳ್ಳೆ ಸೊಗಸಾದ ಒಂದು ನಾಟಕ ಓದೋದ್ರಿಂದ ಶುರು ಮಾಡಿದೆ. ಗಿರೀಶ್ ಕಾರ್ನಾಡ್ ಅವರ ಒಂದು ಪುಸ್ತಕದಿಂದ ಶುರು ಮಾಡಿದೆ ಅನ್ನೋ ಒಂದು ಹೆಮ್ಮೆ ವಿಚಾರ ನಂಗೆ ತುಂಬಾ ಇದೆ ಈ ವರ್ಷ. ಸೊ ನಾನು ಓದಿದ್ದು ಈ ವರ್ಷದ ಮೊದಲನೇ ಓದು ಬಂದು ಕಾರ್ನಾಡ್ ಅವರ ಅಂಜು ಮಲ್ಲಿಗೆ. ಸೊ ಇದು ಒಂದು ನಾಟಕ. ಈ ಪುಸ್ತಕವನ್ನ ಓದಕ್ ತಗೊಂಡೆ ಅಂತ ಹೇಳಿದ್ರೆ ಒಂದು ಮುಖ್ಯ ಕಾರಣ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಚಂದನವನದ ಮೇರು ನಟರಾದಂತಹ ಶಂಕರ್ ನಾಗ್ ಅವರ ಪತ್ನಿ ಅರುಂಧತಿ ನಾಗ್ ಅವರು ಒಂದು ಕಡೆ ಈ ಅಂಜು ಮಲ್ಲಿಗೆಯ ಒಂದು ಫೇಮಸ್ ಆಗಿರುವಂತಹ ಲೈನ್ ನ ಓದ್ತಾರೆ. ಸೊ ಎಲ್ಲೆಡೆ ತುಂಬಾ 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 ಫೇಮಸ್ ಆಗತ್ತೆ. ಸೊ ಅದು ಯಾವ್ದಪ್ಪ ಅಂತಂದ್ರೆ, ಯಾಮಿನಿ ಹೇಳ್ತಾಳೆ, ಮಲ್ಲಿಗೆ ಹೂ ಬಿಡ್ತಿದ್ರೆ ಏನ್ ಮಾಡ್ತಾರೆ ಗೊತ್ತದೇನು ಅಂತ. ಸೊ ಅದಕ್ಕೆ ಗೌತಮ್ ಕೇಳ್ತಾನೆ ಏನ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಯಾಮಿನಿ ಹೇಳ್ತಾಳೆ, ಅದನ್ನ ಬೇರು ಸಹಿತ ಅಗೆದು ತೆಗಿತಾರೆ, ಮಣ್ಣು ಒರೆಸಿ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಹಾಕ್ತಾರ, ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾರ, ಆಮೇಲೆ ಮತ್ತೆ ನೆಡ್ತಾರೆ, ಸಸಿ ಫಳಫಳ ಅಂತ ಹೂ ಬಿಡ್ತದ, ಹೆದರಿಕೆಗೆ ಹುಟ್ಟಿದ ಹೂವು ಅದು ಪಾಪ ಅನ್ಸದಲ್ಲ ಅನ್ನೋ ಈ ಸಾಲು ಸಿಕ್ಕಾಬಟ್ಟೆ ವೈರಲ್ ಆಯ್ತು ಎಲ್ಲಾ ಕಡೆ. ಸೊ ನನಗೆ ತುಂಬಾ ಓದ್ಬೇಕು ಅನ್ನಿಸ್ತು. ಯಾಕೆ ಅಂದ್ರೆ ಇಲ್ಲಿ ಅವ್ರು ಹೇಳ್ತಿರೋದು ಹೂ ಅಲ್ಲ, ಹೆಣ್ಣನ್ನ ಹೂವಿಗೆ ಹೋಲ್ಸಿದ್ದಾರೆ, ಅಂದ್ರೆ ಅದು ರೂಪಕ. ಸೊ ಈ ಮೆಟಫರ್ ಅಂದ್ರೆ ಈ ರೂಪಕ ಏನಾಯ್ತು, ನನ್ಗೆ ತುಂಬಾ ಪ್ರೊವೋಕ್ ಮಾಡ್ತು ಓದ್ಬೇಕು ಅಂತ. ಸೊ ಓದ್ದಾಗ ಅರ್ಥ ಆಯ್ತು, ನಿಜವಾಗ್ಲೂ ಅಂಜು ಮಲ್ಲಿಗೆ ಏನಿದೆ ಅದು ನಿಜವಾಗ್ಲೂ ಅಂಜಿಕೆಗೆ ಹುಟ್ಟಿದ ಹೂವೇ ಹೊರತು ಅದು ತನಗೋಸ್ಕರ ಬದುಕಿದ್ದಲ್ಲ, ತನಗೋಸ್ಕರ ಬಾಳಿದ್ದು ಅಲ್ಲ. ಈಗಿನ ಕಾಲದಲ್ಲಿ ನಾವು ತುಂಬಾ ಎಲ್ಲಾರು ಹೋದಾಗ ಮಾತಾಡ್ತಿರ್ತೀವಿ ಚೈಲ್ಡ್ಹುಡ್ ಟ್ರಾಮಾ ಅನ್ನೋದನ್ನ. ಸೊ ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ಆವಾಗ ಆ ಕಾಲದಲ್ಲಿ ಅದನ್ನ ಇದ್ದಿದ್ರು ಹೇಳಕ್ ಆಗ್ತಾ ಇರ್ಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ ಕೂಡ ನಮಗ್ ಬರುತ್ತೆ ಓದ್ಬೇಕಾದ್ರೆ. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಯಾಮಿನಿಯ ಒಂದು ಸಂಕಟಗಳು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಅವಳ ಅನುಭವಿಸಿರುವಂತಹ ನೋವಾಗಿರ್ಬೋದು, ಕಷ್ಟ ಆಗಿರ್ಬೋದು, ಯಾತನೆ ಆಗಿರ್ಬೋದು, ಅದು ಅವಳಿಗೆ ಮಾತ್ರ ಗೊತ್ತಿತ್ತು. ಅಂಡ್ ಅವಳು ಹೇಳೋದನ್ನು ಕೂಡ ಯಾರು ಅರ್ಥ ಮಾಡ್ಕೊಳೋ ಅಷ್ಟು ಪ್ರಬುದ್ಧರೇನ್ ಆಗಿರ್ಲಿಲ್ಲ, ಅಂದ್ರೆ ಅವಳನ್ನ ಅರ್ಥ ಮಾಡ್ಕೊಳೋ ಅಷ್ಟು. ಸೊ ಅದು ತುಂಬಾ ಬೇಸರ ಆಯ್ತು. ಯಾಮಿನಿ, ಸತೀಶ್, ಗೌತಮ್, ಜೂಲಿಯಾ, ಡೇವಿಡ್ ಈ ಎಲ್ಲಾ ಪಾತ್ರಗಳು ಕೂಡ ನಮ್ಮ ಓದುಗರನ್ನ ಲೈಕ್ ತುಂಬಾ ಸೆಳಿತಾ ಹೋಗುತ್ತೆ. ಹಾಗೆ ಇದನ್ನ ಹುಡುಗರು ಓದ್ಬೇಕು ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಪ್ರತಿಯೊಂದು ಹೆಣ್ಣು ಕೂಡ ಓದ್ಬೇಕಾಗಿರುವಂತಹ ಪುಸ್ತಕ ಇದು. ಲೈಕ್ ಗೊತ್ತಾಗುತ್ತೆ ನಮ್ಗೆ, ಈ ನಾಟಕ ಮುಗಿಯೋ ಅಷ್ಟೊತ್ತಿಗೆ ಗೊತ್ತಾಗ್ಬಿಡತ್ತೆ, ಓ ಹಿಂಗೂ ಇರುತ್ತಾ ಅನ್ನೋ ಒಂದು ಪ್ರಜ್ಞೆ ನಮ್ಗೆ ಅರಿವಾಗೋಗುತ್ತೆ. ಸೊ ಇದು ಬೇಗ ಮುಗಿಸ್ಬೋದು ಕೂಡ. ಅಂಡ್ ರೆಕಮೆಂಡೆಡ್ ಫಾರ್ ಬಿಗಿನರ್ಸ್ ಆಲ್ಸೋ. ಯಾರ್ಯಾರು ಸಾಹಿತ್ಯ ಓದ್ಬೇಕು ಅಂತ ಇವಾಗ ಶುರು ಮಾಡಿದಿರೋ, ಸೊ ಅವ್ರಿಗೂ ಕೂಡ ಇದನ್ನ ರೆಕಮೆಂಡ್ ಮಾಡ್ತೀನಿ. ಅಂದ್ರೆ ಲೈಕ್ ಏನು ಅಂತ ಕಷ್ಟದೇನಿಲ್ಲ ಇದರಲ್ಲಿ. ಅರುಂಧತಿ ನಾಗ್ ಅವರು ಹೇಳ್ತಾರೆ, ಸೊ ಇದಿಷ್ಟು ಸಾಲೆ ಈ ಒಂದು ಕಾದಂಬರಿಯ ಮೆರಗು ಅಂತ. ಅದು ನಿಜ ಕೂಡ. ಸೊ ಕಾರ್ನಾಡ್ರು ದ ವೇ ಹಿ ರೈಟ್, ಅಂದ್ರೆ ಅವರ ಒಂದು ಬರವಣಿಗೆ ಶೈಲಿ ತುಂಬಾ ವಿಭಿನ್ನವಾಗಿತ್ತು. ಹಾಗೆ ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಒಂದು ಸ್ಥಿತಪ್ರಜ್ಞೆ, ಅದು ಒಂದು ಹೆಣ್ಣು ಮಕ್ಕಳ ಒಂದು ದೃಷ್ಟಿಕೋನದಲ್ಲಿ ಅವ್ರು ಬರೆಯೋದು. ನಾಗಮಂಡಲ ಆಗಿರ್ಬೋದು, ಹಾಗೆ ತುಗುಲಕ್ ಅಲ್ಲಿ ಮೊಹಮ್ಮದ್ ಬಿನ್ ತುಗುಲಕ್ನ ತಾಯಿ ಪಾತ್ರ ಬರುತ್ತೆ, ಅದು ಒಂದು ನಾಟಕ ಇದೆ, ಅದು ನಾನು ಹೇಳ್ತೀನಿ ಸದ್ಯದಲ್ಲೇನೆ. ಸೊ ಅದು ಕೂಡ. ಸೊ ಈ ರೀತಿ ಕಾರ್ನಾಡ್ ಅವರ ಬರವಣಿಗೆ ಇತ್ತು. ಅರುಂಧತಿ ನಾಗ್ ಅವರು ಯಾಕೆ ಅದನ್ನ ಹೇಳಿದ್ರು ಅಂತಂದ್ರೆ, ಕಾರ್ನಾಡ್ ಅವರ ಒಂದು ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಸೊ ಅಲ್ಲಿ ಭಾರತದ ಒಂದಷ್ಟು ರೈಟರ್ಸ್, ರೀಡರ್ಸ್, ಸೊ ಇವರೆಲ್ಲ ಮಾತಾಡಿದ್ರು ಅಲ್ಲಿ. ಸೊ ಹಾಗೆ ನಮ್ಮಲ್ಲಿ ಅರುಂಧತಿ ನಾಗ್ ಅವರು ಮಾತಾಡಿದ್ರು, ಹಾಗೆ ವಿವೇಕ್ ಶಾನ್ಭೋಗ್ರ ಅವರು ಮಾತಾಡಿದ್ರು. ಸೊ ಈ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ಹೋಗಿ ನೋಡ್ಬೋದು ಯಾರ್ಯಾರಿಗೆ ಇಷ್ಟ ಇದೆ ಅವರು. ಸೊ ಇದಿಷ್ಟು ಈ ಅಂಜು ಮಲ್ಲಿಗೆ ಬಗ್ಗೆ. ಸೊ ಪುಸ್ತಕ ಅಂಜು ಮಲ್ಲಿಗೆ ಇದೊಂದು ನಾಟಕ ಪ್ರಕಾರ. ಬರ್ದಿರೋರು ಗಿರೀಶ್ ಕಾರ್ನಾಡ್, ಹಾಗೆ ಇದನ್ನ ಪಬ್ಲಿಷ್ ಮಾಡಿರೋರು ಮನೋಹರ ಗ್ರಂಥಮಾಲಾ ಧಾರವಾಡ. ಸೊ ನನಗಿದು ಸಿಕ್ಕಿದ್ದು 130 ರೂಪಾಯಿಗೆ ತಗೊಂಡಿದ್ದು ಅಮೆಝಾನ್ ಅಲ್ಲಿ. ಬಟ್ ನೀವು ಇದನ್ನ ವೀರಲೋಕ ಹಾಗೆ ಸಪ್ನಾದಲ್ಲೂ ಕೂಡ ಸಿಗುತ್ತೆ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಯಾರ್ಯಾರಿಗೆ ಇಷ್ಟ ಇದೆ ಹೋಗಿ ತಗೋಬಹುದು ಅಲ್ಲೂ. ಸೊ ಇದಿಷ್ಟು ಇವತ್ತಿನ ಪುಸ್ತಕ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಹೊಸ ಪುಸ್ತಕದೊಂದಿಗೆ, ಹೊಸ ಪುಸ್ತಕ ಪರಿಚಯ, ಮತ್ತೆ ಆ ಪುಸ್ತಕ ಅದರ ಹಿಂದಿನ ಕಥೆಗಳನ್ನೆಲ್ಲ ಮಾತಾಡೋಣ. ಅಲ್ಲಿ ತನಕ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೀಡಿಂಗ್ ರೆಸೋನೇಟರ್ಸ್ನ ಫಾಲೋ ಮಾಡೋದು ಮರಿಬೇಡಿ.
ವಿಭಿನ್ನವಾದ ಪುಸ್ತಕಗಳು ಬರ್ತಾ ಇದೆ. ಅದರಲ್ಲೂ ಈ ವರ್ಷ ಸಿಕ್ಕಾಪಟ್ಟೆ ಒಳ್ಳೊಳ್ಳೆಯ ಪುಸ್ತಕಗಳು ಬರ್ತಾ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.